ನಮಸ್ಕಾರ. ಗೊತ್ತಾಯ್ತಲ್ಲ ನಾವ್ಯಾರು ಅಂತ. ಕೀರ್ತಿ ಸ್ವಾಮಿ. ಎಲ್ಲಾ ಕಡೆ ಹೆಲ್ಮೆಟ್ ವಿಚಾರ ಓಡಾಡ್ತಾ ಇದೆಯಲ್ಲ, ನಾವು ಅದಕ್ಕೆ ಹೆಲ್ಮೆಟ್ ಹಾಕೊಂಡೇ ಕೂತಿದೀವಿ. ಯಾರಿಗ್ ಗೊತ್ತು ಸ್ವಾಮಿ, ನಾಳೆ ರೂಲ್ಸ್ ಬರ್ಬೋದು. ಆಫೀಸಲ್ಲಿ ಇದ್ದಾಗ ಹೆಲ್ಮೆಟ್ ಹಾಕೊಳ್ಳಿ, ಇದ್ದಕ್ಕಿದ್ದಂಗೆ ತಲೆ ಮೇಲೆ ನನ್ನ ಬಿದ್ದು ಸತ್ತೋಗ್ಬಿಟ್ರೆ ನಿಮ್ದು ಸೇಫ್ಟಿ ಇಂಪಾರ್ಟೆಂಟ್ ಅಂತ ರೂಲ್ಸ್ ಬಂದ್ಬಿಟ್ರೆ ಅಂದ್ಬಿಟ್ಟು ಈಗಲೇ ತಗೊಂಡು ಆಫೀಸಲ್ಲಿ ಹಾಕೊಂಡು ಕುತ್ಕೊಂಡಿದೀವಿ ನಾವು. ಅದು ಹಾಳಾಗೋಯ್ತು ಬಿಡಿ. ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ. ತುಂಬಾ ಒಳ್ಳೆ ರೂಲ್ಸ್, ಒಪ್ಕೋತೀವಿ, ಎರಡನೇ ಮಾತೇ ಇಲ್ಲ. ಹಿಂಗಡೆ ಕೂತವ್ರು ಸಾಯ್ಬಾರ್ದು. ಬೇರೆ 1000 ಜನ ಸಾಯ್ತಾರೆ, ರೈತ ಸಾಯ್ತಾರೆ, ಸೈನಿಕರು ಸಾಯ್ತಾವ್ರೆ, ಇನ್ಯಾರೋ ಸಾಯ್ತಾರೆ, ಮತ್ತಾರೋ ಸಾಯ್ತಾರೆ. ಅವರೆಲ್ಲ ಸಾಯ್ಲಿ ಬಿಡ್ರೆ. ಹಿಂಬದಿಯಲ್ಲಿ 2 ವೀಲರ್ ಹಿಂಗಡೆ ಕೂತಿರ್ತಾರಲ್ಲ ಅವರು ಸಾಯ್ಬಾರ್ದು. ಇಂಪಾರ್ಟೆಂಟ್. ಯಾರ್ಯಾರು ಕೂತಿರೋ ಚಾನ್ಸಸ್ ಇರುತ್ತೆ, ಅವ್ರು ಸಾಯ್ಬಾರ್ದು ಬಿಡಿ. ಆದ್ರೂ ಹೆಲ್ಮೆಟ್ ರೂಲ್ಸ್ ಬೇಕು. ಇನ್ನೊಂದು, ನಮ್ಮ ಸರ್ಕಾರದ ಕಾಳಜಿ ನಂಗೆ ತುಂಬಾ ಇಷ್ಟ ಆಯ್ತು. ಏನಪ್ಪಾ ಕಾಳಜಿ ಅಂತಂದ್ರೆ, ನಮ್ ಕೈ ರೋಡ್ ಮಾಡಕ್ ಆಯ್ತಾ ಇಲ್ಲ, ರೋಡ್ಗಳು ಸರಿ ಇಲ್ಲ, ಎಲ್ಲೆಲ್ಲಿ ನೋಡಿದ್ರು ಗುಂಡಿ ಇದಾವೆ, ಎಲ್ಲೆಲ್ಲಿ ನೋಡಿದ್ರು ಹಂಪಿದಾವೆ. ನೀವು ಆ ರೋಡಲ್ಲಿ ಓಡಾಡಿ ಎಗರ್ಕಂಬ್ ಬಿದ್ದು ಬುಳ್ಳೆ ಹೊಡ್ಕೊಂಡು ಸಾಯ್ಬೇಡಿ, ಹಂಗಾಗಿ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾವ್ರೆ. ಅವ್ರ ದೃಷ್ಟಿಲಿ ನೀವು ತಲೆ ಹೊಡ್ಕೊಂಡು ಸಾಯ್ಬೇಡಿ, ಕೈ ಕಾಲು ಮುರ್ಕಳಿ, ಕಾಲು ಕೈಯೆಲ್ಲ ಕಟ್ಟಾಗ್ಬಿಟ್ಟು ಉಳುಕಿಸ್ಕೊಂಡು ಬ್ಯಾಂಡೇಜ್ ಹಾಕೊಂಡು ನೀವು ಆ ಮನೇಲಿ ಬಿದ್ಕೊಳ್ಳಿ, ಆದ್ರೆ ತಲೆ ಮಾತ್ರ ಹೊಡ್ಕಬೇಡಿ. ಪರಿಸ್ಥಿತಿ ಈ ರೋಡಲ್ಲಿ ನಾವು ಕಬ್ಬಣದ ಕವಚ ಮೈ ತುಂಬಾ ಹಾಕೊಂಡು ಓಡಾಡಂಗ್ ಆಗಿದೆ. ಇವ್ರು ಬರೀ ತಲೆ ಕಾಪಾಡೋ ವಿಚಾರ ಹೇಳ್ತಾವ್ರೆ. ಆಯ್ತು ಸ್ವಾಮಿ, ರೂಲ್ಸ್ ತುಂಬಾ ಚೆನ್ನಾಗಿದೆ, ನಾವು ಒಪ್ಕೋತೀವಿ. ಆದ್ರೆ ಅದಕ್ಕೆ ಮುಂಚೆ ತಾವು ರೋಡ್ ಸರಿ ಮಾಡ್ಬೇಕು. ಈಗ ನನ್ನ ಫ್ರೆಂಡ್ ನಾಳೆ ಊರಿಂದ ಬರ್ತಾವನೆ ಅಂತ ಇಟ್ಕೊಳ್ಳಿ ಬೆಂಗಳೂರಿಗೆ. ಬೆಳಗ್ಗೆ ನಾನು ಅವ್ನು ಮೆಜೆಸ್ಟಿಕ್ ಅಲ್ಲಿ ಪಿಕಪ್ ಮಾಡ್ಕೊಂಡ್ ಬರ್ಬೇಕು ಬೈಕಲ್ಲಿ. ಈಗ ಅವನು ಅಲ್ಲಿಂದನೇ ಹೆಲ್ಮೆಟ್ ತಗೊಂಡ್ಬರ್ಬೇಕಾ, ಅಥವಾ ನಾನು ಹೋಗ್ತಾ ಇನ್ನೊಂದು ಎಕ್ಸ್ಟ್ರಾ ಹೆಲ್ಮೆಟ್ ತಗೊಂಡ್ ಹೋಗ್ಬೇಕಾ? ನಾನ್ ತಗೊಂಡ್ ಹೋಗೋದಾದ್ರೆ ಆ ಹೆಲ್ಮೆಟ್ ಎಲ್ಲಿ ಇಟ್ಕೋಬೇಕು? ಅವನ್ ತಗೋಬರೋದಾದ್ರೆ ಬಸ್ಸಲ್ಲಿ ಬರ್ಬೇಕಾದ್ರೆ ಹೆಲ್ಮೆಟ್ ನ ಕೈಯಲ್ಲಿ ಸಿಗಿಸ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ತಗೊಂಡ್ಬರ್ಬೇಕು. ಹೆಂಗ್ ಸ್ವಾಮಿ, ಹೆಂಗಾಯ್ತದ ಇವೆಲ್ಲ? ಅರ್ಥ ಆಗ್ತಿಲ್ಲ ನಮ್ಗೆ. ಇನ್ನು ಹೆಣ್ಣು ಮಕ್ಕಳು ಕೆಂಪು ಕಲರ್ ಡ್ರೆಸ್ಸಿಗೆ ಅರ್ಶಿನ ಕಲರ್ ವೇಲೇ ಹಾಕಲ್ಲ, ಇನ್ನು ಕೆಂಪು ಕಲರ್ ಡ್ರೆಸ್ಸಿಗೆ ಕಪ್ಪು ಕಲರ್ ಹೆಲ್ಮೆಟ್ ಹಾಕ್ತಾರೆ. ನಮ್ಮ ಮನೆಯವ್ರು ಹೇಳೋರು, ಎಷ್ಟೊಂದು ಡ್ರೆಸ್ ಇದಾವ ಅದಕ್ಕೆಲ್ಲ ಕಲರ್ ತಂದ್ಬಿಡ್ಬೇಕು ನೀನ್ ಹೆಲ್ಮೆಟ್ ಅಂತ. ತುಂಬಾ ಅದ್ಭುತವಾಗಿ ಮೈ ತುಂಬಾ ರೇಷ್ಮೆ ಬಟ್ಟೆ, ರೇಷ್ಮೆ ಸೀರೆ ಹಾಕೊಂಡು 20-30 ಸಾವಿರದ ಸೀರೆ, ಮೈ ತುಂಬಾ ಒಂದು 5-6 ಲಕ್ಷದ ಒಡವೆ, ಅದ್ಭುತವಾದ ಬೈತಲೆ ಬಟ್ಟೆ ಎಲ್ಲ ಹಾಕೊಂಡು ನೀಟಾಗಿ ತಲೆ ಬಾಚ್ಕೊಂಡು ಅದ್ಭುತವಾದ ಮೇಕಪ್ ಮಾಡಿಸ್ಕೊಂಡು ಸ್ವಂತ ರಿಲೇಟಿವ್ಸ್ ಯಾರ್ದೋ ಮದುವೆಗೆ ಗಂಡ ಹೆಂಡತಿ ಬೈಕಲ್ಲಿ ಹೋಗ್ತಾ ಇದ್ರೆ ಹೆಲ್ಮೆಟ್ ಹಾಕೊಂಡು ನೋಡ್ಬೇಕಾ ಮಜಾನ. ಅಲ್ಲಿ ಇಳಿದ್ಬಿಟ್ಟು ಏನ್ ಹೆಲ್ಮೆಟ್ಗೆ ಗಾಡಿಯಲ್ಲಿ 2-3 ಲಾಕ್ ಹಾಕಕ್ಕಾಗುತ್ತಾ? ಇಲ್ಲ. ಅವ್ರೊಂದ್ ಹೆಲ್ಮೆಟ್ ಇಟ್ಕೊಂಡು ಅವ್ರ ಹೆಂಡತಿದೊಂದು ಹೆಲ್ಮೆಟ್, ಮುನ್ಗಡೆ ಮಗ ಕೂತ್ಕೊಂಡಿರತ್ತ ಅದಕ್ಕೊಂದು ಹೆಲ್ಮೆಟ್, 3 ಹೆಲ್ಮೆಟ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಅದ್ಭುತವಾದ ಡ್ರೆಸ್, ಇವ್ರು ಬ್ಲೇಸರ್ ಹಾಕೊಂಡು ಹೆಲ್ಮೆಟ್ ಇಟ್ಕೊಂಡು ಮದ್ವೆಗೆ ಬಂದ್ವಿ. ಇವ್ರು ಈ ಕಡೆ ಹೆಂಗಸರು ಬಾಬಾ ರೇಷ್ಮೆ ಸೀರೆ ಎಲ್ಲ ಹಾಕೊಂಡು ಬಂಗಾರ ಎಲ್ಲ ಇಟ್ಕೊಂಡು ಹೆಲ್ಮೆಟ್ ಇಟ್ಕೊಂಡು ಚೆನ್ನಾಗಿದ್ದೀರಾ? ಹೆಂಗ ಸ್ವಾಮಿ? ಅದಕ್ಕೋಸ್ಕರ ಅಂತ ಹೇಳ್ತಿಲ್ಲ, ಒಂದು ನೆನೆಸ್ಕೊಳ್ಳಿ ಸಿಚುವೇಶನ್ ಹೆಂಗಿರುತ್ತೆ ಅಂತ. ಹೆಲ್ಮೆಟ್ ರೂಲ್ಸ್ ಬೇಕು ಸ್ವಾಮಿ. ಅದಕ್ಕೆ ಮುಂಚೆ ರಸ್ತೆ ಬೇಕು ಸ್ವಾಮಿ. ನಮ್ಗೆ ರೋಡ್ ಸರಿ ಮಾಡಿ. ನಿಮ್ ಕೈಯಲ್ಲಿ ರೋಡ್ ಸರಿ ಮಾಡಕ್ಕಾಗಲ್ಲ, ನಮ್ ತಲೆಗೆ ಹೆಲ್ಮೆಟ್ ಹಾಕ್ಸ್ತಾ ಇದ್ದೀರಾ. ಹೆಲ್ಮೆಟ್ 250 ರೂಪಾಯಿ. ಕರ್ನಾಟಕದಲ್ಲಿ 1.13 ಕೋಟಿ ದ್ವಿಚಕ್ರ ವಾಹನಗಳಿದೆ. ಒಂದು ಗಾಡಿ 2 ಹೆಲ್ಮೆಟ್ ಅಂದ್ರೆ 2,26 ಲಕ್ಷ ಹೆಲ್ಮೆಟ್ ಬೇಕು. 2,26 ಲಕ್ಷ ಹೆಲ್ಮೆಟ್ಗೆ, ಒಂದು ಹೆಲ್ಮೆಟ್ಗೆ 300 ರೂಪಾಯಿ ಲೆಕ್ಕದಲ್ಲಿ ಅದೆಷ್ಟೋ ಆಗುತ್ತೆ. ಕ್ಯಾಲ್ಕುಲೇಟರ್ ಲೆಕ್ಕಕ್ಕೆ ಸಿಗಲ್ಲ, ಅಷ್ಟು ಉದ್ದಾಗ ಹೋಗ್ಬಿಡುತ್ತೆ. ಹಾಳಾಗೋಯ್ತು. ಅಷ್ಟು ದುಡ್ಡುಗಳನ್ನ ನಿಮ್ಮ ಸರ್ಕಾರದ ಅಕೌಂಟ್ಗೆ ಎದೆ ಮೇಲೆ ಹಾಕ್ಬಿಡ್ತೀವಿ. ರಸ್ತೆ ಮಾಡಿಸ್ರಪ್ಪ. ಕೆತ್ತೀರಾ, ಬಿಡ್ತೀರಾ, ಹೋಗ್ತೀರಾ, ಹಂಪ್ ಹಾಕ್ತೀರಾ, ಎಗರಿಸ್ತೀರಾ, ಬೀಳಿಸ್ತೀರಾ. ನೋಡಿ ಸ್ಟಿಚ್ ಹಾಕೋರಿ ಬೆಂಗಳೂರು ರೋಡು. ಓ ಅಂತ ಎಲ್ಲಿ ಹೊಡಿಯಕಾಯ್ತು ಸ್ವಾಮಿ? ಗುಂಡಿಗೆ ಬೀಳೋ ಒಡ್ಕೋ, ಗುಂಡಿಗೆ ಎಗರು ಒಡ್ಕೋ, ಹಂಪಾರ್ಸೋ ಬೀಳೋ. ಸ್ವಾಮಿ ತಲೆ ಒಂದೇ ಸ್ವಾಮಿ ನೆಟ್ಟಿಗಿರೋದು ಹೆಲ್ಮೆಟ್ ಹಾಕೊಂಡು. ಇನ್ನೆಲ್ಲ ಹೋಗ್ಬಿಟ್ಟವೆ, ಎಲ್ಲ ಡ್ಯಾಮೇಜ್. ನೀವು ಸದ್ಯದಲ್ಲೇ ಶೀಘ್ರದಲ್ಲೇ ಈ ವಿಡಿಯೋ ನೋಡಿದ ತಕ್ಷಣ ಕರೆಕ್ಟ್ ಕೀರ್ತಿ ಹೇಳ್ತಾ ಇರೋದು. ಹಂಗಾಗ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಬೈಕಲ್ಲಿ ಹೋಗೋರು, ಹಿಂಗಡೆ ಕೂತಿರೋರು ಮೈ ತುಂಬಾ ಕಬ್ಬಿಣದ ಕವಚವನ್ನ ಹಾಕಿಕೊಳ್ಳಬೇಕು. ಕಬ್ಬಿಣದ ಕವಚ ಇನ್ನು ಮುಂದೆ ಕಾನೂನು, ರೂಲ್ಸ್ ನಾಳೆಯಿಂದ ಕಂಪಲ್ಸರಿ. ಬೇಡ ಸ್ವಾಮಿ, ಫಸ್ಟ್ ರಸ್ತೆ ಸರಿ ಮಾಡಿ. ರೋಡ್ ಬೇಕು ನಮ್ಗೆ. ರೋಡ್ ಬಂದ್ಮೇಲೆ ನೀವು ಹೇಳಿದ್ ಹೆಲ್ಮೆಟ್ ಹಾಕಬೇಕು, ಏನ್ ಹಾಕಬೇಕು ಎಲ್ಲ ಹಾಕೊಳ್ಳೋಣ ಸ್ವಾಮಿ. ನೀವು ಮಾಡ್ತಾ ಇರೋದ್ರಿಂದ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಹೇಳ್ತೀನಿ. ಈಗ ಒಂದ್ 80,000 ರೂಪಾಯಿ ಕೊಟ್ಟು ಒಂದು ಹೊಸ ಬೈಕ್ ಯಾರೋ ತಗೋತಾರೆ ಅಂತ ಇಟ್ಕೊಳ್ಳಿ. ಆ ಮನುಷ್ಯಂಗೆ ನೀವೇನ್ ಹೇಳ್ತಾ ಇದೀರಿ? ಹೆಲ್ಮೆಟ್. ಅವ್ರ ಹೆಂಟ್ ಹೇಳ್ತಾರೆ, ಹೋಗ್ರಿ ಹೆಲ್ಮೆಟ್ ಹಾಕೊಂಡಲ್ಲ, ನಾನ್ ಬರಲ್ಲ, ಡಸ್ಕ ಫುಲ್ ಫೈಟ್, ಫಸ್ಟ್ ಒಂದ್ ಕಾರ್ ತಗೊಳ್ಳಿ ಅಂತ. ಈ ಮನುಷ್ಯ ಕಷ್ಟಪಟ್ಟು 80,000 ರೂಪಾಯಿ ಕೊಟ್ಟು ಬೈಕ್ ತಗೊಳ್ಳೋ ಬದಲು ಅದಕ್ಕೆ ಇನ್ನೊಂದು 40-50 ಸಾವಿರ ಹಾಕಿ ಸೆಕೆಂಡ್ ಹ್ಯಾಂಡ್ ಸಾಂಟ್ರೋನೋ, ಆಲ್ಟೋನೋ, 800 ಏನೋ ಒಂದ್ ತಗೋತೀನಿ ಅಂದ್ಬಿಟ್ಟು ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋತಾನೆ.
ಆ ಸೆಕೆಂಡ್ ಹ್ಯಾಂಡ್ ಕಾರ್ನ ಇವ್ರಿಗೆ ಮಾರಿರ್ತಾರಲ್ಲ, ಆ ಮನುಷ್ಯ ಅದೇ ದುಡ್ಡನ್ನು ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೊಟ್ಟು 1.25 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇನ್ನು ಉಳಿದಿದ್ದನ್ನು ಲೋನ್ ಹಾಕ್ಸ್ಕೊಂಡು ಅವನೊಂದು ಕಾರ್ ತಗತಾನೆ. ಒಂದು ಬೈಕಿಗೆ ಬದಲಾಗಿ 2 ಕಾರ್ಗಳು ಹೊಸ ಎಂಟ್ರಿ. ಹಿಂಗೆ ಬೆಂಗಳೂರು ತುಂಬಾ ಕಾರು ಕಾರು ಕಾರು. ಆಮೇಲೆ ಇದ್ದಕ್ಕಿದ್ದಂಗೆ ನೀವು ಡೆಲ್ಲಿ ತರ ರೂಲ್ಸ್, ಒಂದಿನ ಆ ಕಾರು ಒಂದಿನ ಈ ಕಾರು. ಸಾಯೋರ್ ನಾವೇ. ನಿಮ್ದು ರೂಲ್ಸ್ ಗಳನ್ನ ಸರಿಯಾಗಿ ಯೋಚನೆ ಮಾಡಿ, ಲಾಜಿಕಲಿ ಯೋಚನೆ ಮಾಡಿ, ಸೈಂಟಿಫಿಕಲಿ ಇದನ್ನ ಮಾಡಿದ್ರೆ ಏನೇನಾಗುತ್ತೆ ಅಂತ ಯೋಚನೆ ಮಾಡಿ ಮಾಡಿದ್ರೆ ತುಂಬಾ ಒಳ್ಳೇದು. ಹೆಲ್ಮೆಟ್ ರೂಲ್ಸ್ ಆದ ತಕ್ಷಣ ಫಸ್ಟ್ ಮಾಡಬೇಕಾಗಿರೋದು ರಸ್ತೆ ಸರಿ ಮಾಡಿ, ರಸ್ತೆ ಸರಿ ಮಾಡಿ, ರಸ್ತೆ ಸರಿ ಮಾಡಿ. ನೀವು ಫಸ್ಟ್ ಬೆಂಗಳೂರಿನ ರಸ್ತೆಗಳ ತೂತ ಮುಚ್ಚಿದ್ರೆ ನಮ್ ತಲೆ ನಾವು ಕಾಪಾಡ್ಕೋತೀವಿ. ನಮಸ್ಕಾರ ಸಮಯ.